ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಲೋಕಾರ್ಪಣೆಗೆ ಶೀಘ್ರದಲ್ಲೇ ಸೂಕ್ತವಾದ ದಿನಾಂಕವನ್ನು ನಿಗದಿಪಡಿಸಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಂಬೇಡ್ಕರ್ ಪ್ರತಿಮೆಯ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದ ಅವರು, ಪ್ರತಿಮೆಯ ಅನಾವರಣಕ್ಕೆ ಜನವರಿ 26ರಂದು ದಿನಾಂಕ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ದಿನಾಂಕವನ್ನು ಮುಂದೂಡಲಾಗಿದೆ ಎಂದರು. ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪನವರು ಕಾರ್ಯಕ್ರಮದ ಸಲುವಾಗಿ ಹೊಳೆನರಸೀಪುರಕ್ಕೆ ತೆರಳುವ ಮಾರ್ಗ ಮಧ್ಯೆ ಪಟ್ಟಣಕ್ಕೆ ಭೇಟಿ ನೀಡಿ ಅಂಬೇಡ್ಕರ್ ಪ್ರತಿಮೆಯನ್ನು ವೀಕ್ಷಿಸಿ ಮುಖಂಡರೊಂದಿಗೆ ಚರ್ಚಿಸಿರುವುದು ಸ್ವಾಗತಾರ್ಹ ಎಂದ ಅವರು, ಪ್ರತಿಮೆ ಅನಾವರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿಮೆ ಕೆಳಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಉಳಿದಿದ್ದು, ಪ್ರತಿಮೆ ಮುಂಭಾಗ ಪ್ರತಿಮೆಗೆ ಅಡ್ಡವಾಗಿರುವ ಸಣ್ಣ ಮರಗಳನ್ನು ತೆರವುಗೊಳಿಸಲು ಮುಖಂಡರು ಮನವಿ ಮಾಡಿದ್ದು ಹಾಗೂ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಸುತ್ತಲೂ ನಿರ್ಮಾಣ ಮಾಡಲಾಗಿರುವ ಗ್ರಿಲ್ ಅಡ್ಡಿಯಾಗಿರುವುದರಿಂದ ಸಣ್ಣಪುಟ್ಟ ಮಾರ್ಪಾಡು ಮಾಡಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಸಚಿವರೊಂದಿಗೆ ಚರ್ಚಿಸಿ ಸೂಕ್ತವಾದ ದಿನಾಂಕವನ್ನು ನಿಗದಿಪಡಿಸಿ ಎಲ್ಲ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಅವರುಗಳ ಸಲಹೆ ಪಡೆದು ಯಾವುದೇ ಲೋಪವಾಗದಂತೆ ಗೌರವಪೂರ್ವಕವಾಗಿ ಪ್ರತಿಮೆ ಅನಾವರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದೇ ಆವರಣದ ಮತ್ತೊಂದು ಬದಿಯಲ್ಲಿ ಮಹಾತ್ಮ ಗಾಂಧಿಯವರ ಪುತ್ಥಳಿಯನ್ನು ನಿರ್ಮಿಸಲು ಉದ್ದೇಶಿಸಿದ್ದು, ಅಡಿಪಾಯದ ನಕ್ಷೆ ಸಿದ್ಧವಾಗಿದ್ದು, ಕಾಮಗಾರಿಯನ್ನು ಪ್ರಾರಂಭಿಸಲು ಸೂಚಿಸಲಾಗಿದ್ದು, ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ. ಪುತ್ಥಳಿ ನಿರ್ಮಾಣವಾಗಿ ಪುತ್ಥಳಿ ಸ್ಥಾಪನೆ ಮಾಡಲು 3-4 ತಿಂಗಳು ಕಾಲಾವಕಾಶದ ಅವಶ್ಯಕತೆ ಇದ್ದು, ಕಾಮಗಾರಿಗಳ ಮುಗಿದ ನಂತರ ಪುತ್ಥಳಿ ಅನಾವರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಮುಂಭಾಗ ಲಾನು ವಗೈರೆ ಇವೆಲ್ಲ ಕೂಡ ಆಗಿದೆ. ಆಮೇಲೆ ಸ್ಟೋನನ್ನು ಎಲ್ಲ ಅನಾವರಣ ಮಾಡಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಒಂದು ಉನ್ನತ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಿಂದೆನೂ ಕೂಡ ಪೂರ್ವಭಾವಿ ಮೀಟಿಂಗ್ ಮಾಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ದಿನಾಂಕ ಏನು ನಿಗದಿ ಆಗುತ್ತೋ ಆ ದಿನಾಂಕಕ್ಕೆ ಪೂರ್ವದಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ಅಧಿಕಾರಿಗಳು, ಎಲ್ಲ ಸಂಘಟನೆಗಳವರು, ಎಲ್ಲ ಮುಖ್ಯಸ್ಥರನ್ನೆಲ್ಲ ಕರೆಸಿ ಅವರ ಸಲಹೆಯಲ್ಲಿ ಒಂದು ಗೌರವಪೂರ್ವಕವಾಗಿ ಅನಾವರಣ ಮಾಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕೆ ಅನುಗುಣವಾಗಿ ಮುಂದುವರಿತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಎಲ್ಲ ನಮ್ಮ ಚಿತ್ರಪ್ಪ ಮಂಜು ಅದೇ ನಮ್ಮ ಗೋವಿಂದು ಪುಟ್ಸಾಮಿಯವರು, ಅನೇಕ ನಮ್ಮ ರವಿಯವರು ಇರ್ಬೋದು, ಅನೇಕ ಮುಖಂಡರುಗಳು, ಧರಣೀಶ್ ಅವರು ಎಲ್ಲ ಇದ್ದಾರೆ. ಇದು ಕೂಡ ನಮ್ಮ BCM ಮಂಜಣ್ಣವರು ಇದ್ದಾರೆ, ಲಕ್ಷ್ಮಣ್ ಅವರು ಇದ್ದಾರೆ, ಅನೇಕ ಮುಖಂಡರು. ದಲಿತ ಮುಖಂಡರಾದ ಬೆಳಗ್ಗೆಹಳ್ಳಿ ಪುಟ್ಟಸ್ವಾಮಿ, GR ಮಂಜುನಾಥ್, ನವಿಲೆ ಹೊಸೂರು ಚಂದ್ರಪ್ಪ, BCM ಮಂಜಣ್ಣ, ದಂಡಿಗನಹಳ್ಳಿ ರವಿ, ಧರಣೇಶ್, ಶ್ರವಣಬೆಳಗೊಳ ಲಕ್ಷ್ಮಣ್, ಕಬಳಿ ಕೇಶವಮೂರ್ತಿ, TAPCMSನ ಅಧ್ಯಕ್ಷ ವೆಂಕಟೇಶ ಮೂರ್ತಿ, ನಿರ್ದೇಶಕರಾದ ಅನಿಲ್ ಮರಗೂರು, ತಹಶೀಲ್ದಾರ್ GS ಶಂಕರಪ್ಪ, ಸಮಾಜ ಕಲ್ಯಾಣಾಧಿಕಾರಿ DR ತ್ಯಾಗರಾಜ್, ಪುರಸಭಾ ಮುಖ್ಯಾಧಿಕಾರಿ R ಯತೀಶ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್ ಐಕೆ, TV46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV46 News Kannada.